ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ರಾಜಕೀಯದ ಯುಗಾಂತ್ಯ. ರಾಜ್ಯಸಭೆಗೆ ಎಚ್.ಡಿ. ದೇವೇಗೌಡರನ್ನ ಎನ್ಡಿಎಯಿಂದ ಮತ್ತೆ ಆಯ್ಕೆ ಮಾಡಲಾಗುವುದು ಎಂಬ ನಿರೀಕ್ಷೆ ಇತ್ತು. ಆದರೆ ಬಿಜೆಪಿ ಪ್ರಕಟಿಸಿದ ಪಟ್ಟಿಯಲ್ಲಿ ಎಚ್.ಡಿ. ದೇವೇಗೌಡರ ಹೆಸರು ಇಲ್ಲ. ಬದಲಾಗಿ ಪ್ರೊಫೆಸರ್ ಎಂ. ನಾಗರಾಜ್ ಅವರನ್ನ ಆಯ್ಕೆ ಮಾಡಲಾಗಿದೆ. ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ. ಇಬ್ಬರ ನಡುವೆ ಕೆಲವೊಂದು ವಿಚಾರವಾಗಿ ಹೊಂದಾಣಿಕೆಯ ಕೊರತೆ ಇದೆ. ಹೀಗಿದ್ದರೂ ಮೈತ್ರಿ ಮುಂದುವರೆದಿದೆ. ಇದೇ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಸಿಗದ ರಾಜ್ಯಸಭೆಯ ಅವಕಾಶ ಯಾವ ರೀತಿಯಲ್ಲಿ ರಾಜ್ಯದ ಮೈತ್ರಿ ಮೇಲೆ ಪ್ರಭಾವ ಬೀರಲಿದೆ ಎನ್ನುವಂತಹ ಒಂದು ಮಾಹಿತಿಯನ್ನ ಹಾಗೂ ಎಚ್.ಡಿ. ದೇವೇಗೌಡರ ರಾಜಕೀಯ ಭವಿಷ್ಯ ಅಂತ್ಯವಾಗುತ್ತಾ ಎನ್ನುವಂತಹ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಭಾರತೀಯ ರಾಜಕೀಯದಲ್ಲಿ ಕೆಲ ನಾಯಕರು ಕೇವಲ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅವರ ಪ್ರಭಾವ ರಾಷ್ಟ್ರೀಯ ಮಟ್ಟದಲ್ಲಿ ಸಹ ಕಂಡುಬರುತ್ತದೆ. ಅಂತಹ ನಾಯಕರಲ್ಲಿ ಪ್ರಮುಖ ಹೆಸರು ಅಂದ್ರೆ ಎಚ್.ಡಿ. ದೇವೇಗೌಡ. ಒಂದು ಕಾಲದಲ್ಲಿ ಭಾರತದ ಪ್ರಧಾನಿಯಾಗಿದ್ದ ಈ ನಾಯಕ ಇಂದು 93 ವರ್ಷ ದಾಟಿದರೂ ರಾಜಕೀಯ ಚರ್ಚೆಗಳ ಕೇಂದ್ರ ಬಿಂದುವಾಗಿದ್ದಾರೆ. ಆದರೆ ಈಗ ಹಲವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತಿದೆ. ದೇವೇಗೌಡರ ರಾಜಕೀಯ ಯುಗ ಅಂತ್ಯವಾಗಲಿದೆಯಾ? ಜೆಡಿಎಸ್ ಭವಿಷ್ಯ ಏನು? ಕುಟುಂಬ ರಾಜಕಾರಣವೇ ಪಕ್ಷಕ್ಕೆ ಶಕ್ತಿ ಅಥವಾ ದುರ್ಬಲತೆಯೇ? ಇವೆಲ್ಲವುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಎಚ್.ಡಿ. ದೇವೇಗೌಡರು ಸಾಮಾನ್ಯ ರೈತ ಕುಟುಂಬದಿಂದ ಬಂದವರು. ಕರ್ನಾಟಕ ರಾಜಕೀಯದಲ್ಲಿ ತಮ್ಮದೇ ಆದ ಗುರುತು ಮೂಡಿಸಿಕೊಂಡ ಅವರು ಮೊದಲಿಗೆ ವಿಧಾನಸಭಾ ಸದಸ್ಯರಾಗಿ ಜನರ ಗಮನ ಸೆಳೆದರು. ಗ್ರಾಮೀಣ ಸಮಸ್ಯೆಗಳು, ರೈತರ ಪರ ಧ್ವನಿ ಮತ್ತು ಸರಳ ಜೀವನ ಶೈಲಿ ಅವರ ಪ್ರಮುಖ ಗುರುತುಗಳಾಗಿದ್ದವು. 1994ರಲ್ಲಿ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾದರು. ಆದರೆ ಅವರ ಜೀವನದ ಅತಿ ದೊಡ್ಡ ತಿರುವು ಬಂದಿದ್ದು 1996ರಲ್ಲಿ. ಆ ವರ್ಷ ಕೇಂದ್ರದಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗದ ಹಿನ್ನೆಲೆಯಲ್ಲಿ ಸಂಯುಕ್ತ ಕರ್ನಾಟಕ ರಚನೆಯಾಯಿತು. ಆ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಎಚ್.ಡಿ. ದೇವೇಗೌಡರು ಭಾರತದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು. ಎಚ್.ಡಿ. ದೇವೇಗೌಡ ದೇಶದ ಅತ್ಯುನ್ನತ ಹುದ್ದೆಯನ್ನ ಅಲಂಕರಿಸಿದರು. ಇದು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಕ್ಷಣಗಳಲ್ಲಿ ಒಂದಾಗಿದೆ. ನಂತರ ಎಚ್.ಡಿ. ದೇವೇಗೌಡರು ತಮ್ಮ ರಾಜಕೀಯ ನೆಲೆಯನ್ನ ಬಲಪಡಿಸಿಕೊಳ್ಳಲು ಜನತಾದಳ ಪಕ್ಷವನ್ನ ಮುನ್ನಡೆಸಿದರು. ಜೆಡಿಎಸ್ ದಕ್ಷಿಣ ಕರ್ನಾಟಕದಲ್ಲಿ ಬಲಿಷ್ಠ ಮತ ಬ್ಯಾಂಕ್ ನಿರ್ಮಿಸಿಕೊಂಡಿತು. ಆದರೆ ಕಾಲಕ್ರಮೇಣ ಪಕ್ಷದೊಳಗೆ ಕುಟುಂಬದ ಸದಸ್ಯರ ಪ್ರಭಾವ ಹೆಚ್ಚಾಗತೊಡಗಿತು. ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಮತ್ತು ಕುಟುಂಬದ ಇತರ ಸದಸ್ಯರು ರಾಜಕೀಯದಲ್ಲಿ ಪ್ರಮುಖ ಸ್ಥಾನಗಳನ್ನು ಪಡೆದರು. ಬೆಂಬಲಿಗರ ಪ್ರಕಾರ ಇದು ಅನುಭವದ ರಾಜಕೀಯ, ಆದರೆ ಟೀಕಾಕಾರರ ಪ್ರಕಾರ ಇದು ಕುಟುಂಬ ರಾಜಕಾರಣ. ಇದೇ ವಿಷಯ ಜೆಡಿಎಸ್ ಪಕ್ಷದ ಮೇಲೆ ಅನೇಕ ಬಾರಿ ಟೀಕೆಗಳಿಗೆ ಕಾರಣವಾಯಿತು. ಕರ್ನಾಟಕ ರಾಜಕೀಯ ಈಗ ಇಂದಿನಂತಿಲ್ಲ. ಒಂದು ಕಾಲದಲ್ಲಿ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ತ್ರಿಕೋನ ಸ್ಪರ್ಧೆ ನಡೆಯುತ್ತಿತ್ತು. ಆದರೆ ಕಳೆದ ಹಲವು ವರ್ಷಗಳಿಂದ ಪರಿಸ್ಥಿತಿ ಬದಲಾಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ನೇರ ಸ್ಪರ್ಧೆ ಹೆಚ್ಚಾಗಿದೆ. ಇದರ ಪರಿಣಾಮವಾಗಿ ಜೆಡಿಎಸ್ಗೆ ದೊರೆಯುತ್ತಿದ್ದ ಸಾಂಪ್ರದಾಯಿಕ ಮತಗಳು ಕೂಡ ವಿಭಜನೆಯಾಗಿವೆ. ರಾಜ್ಯದ ಅನೇಕ ಭಾಗಗಳಲ್ಲಿ ಪಕ್ಷದ ಸಂಘಟನೆ ದುರ್ಬಲವಾಗಿವೆ ಎಂಬ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿದೆ. ಯುವ ಮತದಾರರು ಸಹ ಜೆಡಿಎಸ್ ಹಿಂದಿನ ಮಟ್ಟದ ಆಕರ್ಷಣೆ ಹೊಂದಿಲ್ಲ ಎನ್ನುವಂತಹ ಒಂದು ಚರ್ಚೆ ಕರ್ನಾಟಕ ರಾಜಕಾರಣಿಗಳು ವಿಶ್ಲೇಷಿಸಿದ್ದಾರೆ. ಬಿಜೆಪಿ ಜೊತೆಗಿನ ಮೈತ್ರಿ ಅವಶ್ಯಕವೇ? ಸವಾಲೇ? ಇತ್ತೀಚಿನ ವರ್ಷಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ರಾಜಕೀಯದಲ್ಲಿ ಹೊಸ ಅಧ್ಯಾಯ ಆರಂಭವಾಗಿದೆ. ಈ ಮೈತ್ರಿಯ ಮೂಲಕ ಜೆಡಿಎಸ್ ರಾಷ್ಟ್ರ ಮಟ್ಟದಲ್ಲಿ ತನ್ನ ಪ್ರಭಾವ ಉಳಿಸಿಕೊಳ್ಳಲು ಪ್ರಯತ್ನಿಸಿತು. ಇದರಿಂದ ಕೇವಲ ಲಾಭಗಳು ದೊರಕಿವೆ. ಆದರೆ ಮತ್ತೊಂದೆಡೆ ಕೆಲವು ಸಾಂಪ್ರದಾಯಿಕ ಜೆಡಿಎಸ್ ಬೆಂಬಲಿಗರು ಗೊಂದಲಕ್ಕೊಳಗಾದರು ಎಂಬ ಅಭಿಪ್ರಾಯಗಳು ಸಹ ಹೆಚ್ಚಾಗಿವೆ. ಪಕ್ಷದ ಸ್ವತಂತ್ರ ಗುರುತು ಉಳಿಸಿಕೊಳ್ಳಲಿದೆಯೇ ಎಂಬ ಪ್ರಶ್ನೆಯೂ ಉದ್ಭವಿಸಿತು. ಆದರೆ ಎಚ್.ಡಿ. ದೇವೇಗೌಡರು ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಮೈತ್ರಿ ಪಕ್ಷದ ಭವಿಷ್ಯಕ್ಕಾಗಿ ಅಗತ್ಯ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಎಚ್.ಡಿ. ದೇವೇಗೌಡರ ರಾಜಕೀಯ ಜೀವನ ಅಂತ್ಯವಾಗುತ್ತದೆಯೇ? ಈಗ ಮುಖ್ಯ ಪ್ರಶ್ನೆಗೆ ಬರೋಣ. ದೇವೇಗೌಡರ ರಾಜಕೀಯ ಜೀವನ ಅಂತ್ಯವಾಗಲಿದೆಯೇ? ವಯಸ್ಸಿನ ದೃಷ್ಟಿಯಿಂದ ನೋಡಿದರೆ ಅವರು ಸಕ್ರಿಯ ಚುನಾವಣಾ ರಾಜಕಾರಣದಿಂದ ನಿಧಾನವಾಗಿ ದೂರವಾಗುತ್ತಿರುವುದು ಸತ್ಯ. ಆದರೆ ರಾಜಕೀಯ ಪ್ರಭಾವದ ದೃಷ್ಟಿಯಿಂದ ನೋಡಿದರೆ ಚಿತ್ರಣವೇ ಬೇರೆ.
ಇಂದಿಗೂ ಪ್ರಮುಖ ರಾಜಕೀಯ ನಿರ್ಧಾರಗಳಲ್ಲಿ ಅವರ ಸಲಹೆ ಮತ್ತು ಮಾರ್ಗದರ್ಶನಕ್ಕೆ ಹೆಚ್ಚಿನ ಮಹತ್ವವಿದೆ. ಜೆಡಿಎಸ್ ಪಕ್ಷದಲ್ಲಿ ಅಂತಿಮ ನಿರ್ಧಾರಗಳ ಹಿಂದೆ ಅವರ ಪ್ರಭಾವ ಇನ್ನೂ ಇದೆ ಎಂದು ರಾಜಕೀಯ ವಲಯಗಳಲ್ಲಿ ಹೇಳಲಾಗುತ್ತಿದೆ. ಹೀಗಾಗಿ ಅವರು ಚುನಾವಣಾ ರಾಜಕೀಯ ಪಾತ್ರ ಕಡಿಮೆಯಾಗಬಹುದು, ಆದರೆ ಅವರ ರಾಜಕೀಯ ಪ್ರಭಾವ ಸಂಪೂರ್ಣ ಅಂತ್ಯವಾಗಿದೆ ಎಂಬುದು ಹೇಳುವುದು ಸರಿಯಲ್ಲ. ಒಟ್ಟಿನಲ್ಲಿ ಹೇಳೋದಾದ್ರೆ ಎಚ್.ಡಿ. ದೇವೇಗೌಡರ ರಾಜಕೀಯ ಪಯಣ ಭಾರತೀಯ ರಾಜಕೀಯದ ಒಂದು ವಿಶಿಷ್ಟ ಅಧ್ಯಾಯವಾಗಿದೆ. ರೈತನ ಮಗನಾಗಿ ಆರಂಭಿಸಿದ ದೇಶದ ಪ್ರಧಾನಮಂತ್ರಿಯವರೆಗೂ ಅವರ ಪಯಣ ಅನೇಕ ಯುವಕರಿಗೆ ಪ್ರೇರಣೆಯಾಗಿದೆ. ಆದರೆ ಕಾಲ ಬದಲಾಗುತ್ತಿದೆ, ರಾಜಕೀಯವು ಬದಲಾಗುತ್ತಿದೆ. ಈ ಬದಲಾವಣೆಯ ನಡುವೆ ಜೆಡಿಎಸ್ ತನ್ನ ಅಸ್ತಿತ್ವವನ್ನು ಹೇಗೆ ಉಳಿಸಿಕೊಳ್ಳುತ್ತದೆ ಎಂಬುದು ಮುಂದಿನ ವರ್ಷಗಳಲ್ಲಿ ಸ್ಪಷ್ಟವಾಗಲಿದೆ. ದೇವೇಗೌಡರ ಯುಗ ಅಂತ್ಯವಾಗುತ್ತದೆಯೇ ಅಥವಾ ಅವರು ಇನ್ನು ಕರ್ನಾಟಕ ರಾಜಕೀಯದ ಕಿಂಗ್ ಮೇಕರ್ ಆಗಿ ಉಳಿಯುತ್ತಾರೆಯೇ? ಅದನ್ನು ಕಾಲವೇ ನಿರ್ಧರಿಸಲಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.